ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಮ್ಯೂಚುವಲ್ ಫಂಡ್ ಕೋರ್ಸ್ನ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ನ ಒಂದಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗೆ ಈ ಮ್ಯೂಚುವಲ್ ಫಂಡ್ ಕೋರ್ಸ್ನ ಕಂಪ್ಲೀಟ್ ವೀಡಿಯೋಗಳನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಮ್ಯೂಚುವಲ್ ಫಂಡ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೋಡ್ಕೊಳ್ಬೋದು. ಹಾಗಾದರೆ ಈಗ ಒಂದಷ್ಟು ಮ್ಯೂಚುವಲ್ ಫಂಡ್ನ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ನಾವು ಕೇಳಿರ್ಬೋದು. ಸೊ ನಾರ್ಮಲ್ ಇದು ಒಂದು ಕಾಮನ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ಏನಪ್ಪ ಈ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಎಂಟ್ರಿ ಅಥವಾ ಎಕ್ಸಿಟ್ ಆಗಲಿಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ನಾವು ಯಾವಾಗ ಬೇಕಾದರೂ ಈ ಫಂಡ್ಗಳನ್ನು ಬೈ ಮಾಡ್ಬೋದು, ಅದೇ ರೀತಿ ಯಾವಾಗ ಬೇಕಾದರೂ ಈ ಫಂಡ್ಗಳನ್ನು ಸೆಲ್ ಮಾಡ್ಬೋದು. ಇಂಥ ಮ್ಯೂಚುವಲ್ ಫಂಡ್ಗಳನ್ನು ನಾವು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ, ನಮಗೆ ಯಾವಾಗ ಬೇಕಾದರೂ ಎಂಟ್ರಿ ಆಗ್ಬೋದು, ಅದೇ ರೀತಿ ಯಾವಾಗ ಬೇಕಾದರೂ ಎಕ್ಸಿಟ್ ಆಗುವಂಥ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಇಂಥ ಮ್ಯೂಚುವಲ್ ಫಂಡ್ಗಳನ್ನು ನಾವು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಹೆಚ್ಚಾಗಿ ಕಾಮನ್ ಆಗಿರುವಂಥದ್ದು ಇಂಥ ಮ್ಯೂಚುವಲ್ ಫಂಡ್ಗಳೇ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ನಾವು ಕರಿಬೋದು. ಹೇಗೆ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಇದೆಯೋ ಅದಕ್ಕೆ ಕಂಪ್ಲೀಟಾಗಿ ಆಪೋಸಿಟ್ ಆಗಿರುವಂಥದ್ದು ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್. ಸೊ ಇಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, ನಾವು ಇಷ್ಟಪಟ್ಟಾಗೆ ಇಲ್ಲಿ ಎಂಟ್ರಿ ಅಥವಾ ಎಕ್ಸಿಟ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ನ್ಯೂ ಫಂಡ್ ಆಫರ್ ಬರುತ್ತೆ ಆಗ ನಾವಿಲ್ಲಿ ಎಂಟ್ರಿ ಆಗ್ಬೋದು, ಆಗ ನಾವು ಇದನ್ನು ಬೈ ಮಾಡ್ಬೋದು. ಹಾಗೆ ಇದನ್ನು ಎಕ್ಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಇರುತ್ತೆ. ಆ ಟೈಮ್ ಪೀರಿಯಡ್ ಆದ ನಂತರವೇ ನಾವು ಇದನ್ನು ಎಕ್ಸಿಟ್ ಮಾಡಲಿಕ್ಕಾಗತ್ತೆ. ನಮಗೆ ಬೇಕಂದಾಗ ನಮಗೆ ಇಲ್ಲಿ ಬೈ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ನಮಗೆ ಬೇಕಂದಾಗ ನಮಗೆ ಇಲ್ಲಿ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಎಂಟ್ರಿಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಅದೇ ರೀತಿ ಎಕ್ಸಿಟ್ಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ. ಈ ಮ್ಯೂಚುವಲ್ ಫಂಡ್ನ ಪೀರಿಯಡ್ ಮುಗ್ದ ನಂತರ ನಾವಿಲ್ಲಿ ಎಕ್ಸಿಟನ್ನು ಮಾಡಲಿಕ್ಕಾಗತ್ತೆ. ಸೊ ಇಂಥ ಮ್ಯೂಚುವಲ್ ಫಂಡ್ಗಳನ್ನು ನಾವು ಕ್ಲೋಸ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ನ್ಯೂ ಫಂಡ್ ಆಫರ್ ಅಂತ. ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ IPO ಅಂತ ಬರುತ್ತೋ, ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ನ್ಯೂ ಫಂಡ್ ಆಫರ್ ಅಂತ ಬರುತ್ತೆ. ಈ ನ್ಯೂ ಫಂಡ್ ಆಫರಲ್ಲಿ ಯಾವುದೊಂದು AMC ಹೊಸ ಫಂಡನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ, ಹೊಸ ಫಂಡನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಈ ನ್ಯೂ ಫಂಡ್ ಆಫರಲ್ಲಿ ಎರಡು ರೀತಿ ಇರುತ್ತೆ. ಒಂದು ಓಪನ್ ಎಂಡೆಡ್ ಸ್ಕೀಮ್ ಇರ್ಬೋದು, ಅದೇ ರೀತಿ ನೆಕ್ಸ್ಟ್ ಕ್ಲೋಸ್ ಎಂಡೆಡ್ ಸ್ಕೀಮ್ ಇರ್ಬೋದು. ಇನ್ ಕೇಸ್ ಕ್ಲೋಸ್ ಎಂಡೆಡ್ ಸ್ಕೀಮ್ ಆದರೆ ಈ ನ್ಯೂ ಫಂಡ್ ಆಫರ್ ಪೀರಿಯಡ್ ಟೈಮಲ್ಲಿ ಮಾತ್ರ ನೀವು ಅದನ್ನು ಬೈ ಮಾಡಲಿಕ್ಕಾಗತ್ತೆ. ಅದೇ ರೀತಿ ಇನ್ ಕೇಸ್ ಓಪನ್ ಎಂಡೆಡ್ ಫಂಡ್ ಆಯಿತು ಅಂತ ಹೇಳಿದ್ರೆ ನ್ಯೂ ಫಂಡ್ ಆಫರ್ ಟೈಮಲ್ಲಿಯೂ ಬೈ ಮಾಡ್ಬೋದು. ನೆಕ್ಸ್ಟ್ ಅದಾದ ನಂತರ ಕೂಡ ನೀವು ಅದನ್ನು ಬೈ ಮಾಡಲಿಕ್ಕೆ ಟೈಮ್ ಇರುತ್ತೆ ಅಥವಾ ಬೈ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಇರುತ್ತೆ. ಈ ನ್ಯೂ ಫಂಡ್ ಆಫರಲ್ಲಿ AMC ಈ ಫಂಡನ್ನು ಲಾಂಚ್ ಮಾಡುತ್ತೆ. ಒಂದಷ್ಟು ದಿನದವರೆಗೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ನಿಮಗೆ ಇನ್ ಕೇಸ್ ನೀವು ನ್ಯೂ ಫಂಡ್ ಆಫರಲ್ಲಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿ ನಿಮಗೆ ಮ್ಯೂಚುವಲ್ ಫಂಡ್ ಸಿಗುತ್ತೆ ಅಲ್ಲಿ. ಇನ್ ಕೇಸ್ ಓಪನ್ ಎಂಡೆಡ್ ಫಂಡ್ ಆಗಿದ್ರೆ ಈ ನ್ಯೂ ಫಂಡ್ ಆಫರ್ ಮುಗ್ದ ನಂತರ ನೀವು ಆ ಫಂಡನ್ನು ಬೈ ಮಾಡಲಿಕ್ಕಾಗತ್ತೆ. ಕ್ಲೋಸ್ ಎಂಡೆಡ್ ಫಂಡ್ಗಳಲ್ಲಿ ಕೇವಲ ನ್ಯೂ ಫಂಡ್ ಆಫರ್ ಟೈಮಲ್ಲಿ ಮಾತ್ರ ನಿಮಗೆ ಅಲ್ಲಿ ಈ ಫಂಡ್ಗಳನ್ನು ಬೈ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ ಲೋಡ್ ಅಂತ ಕರಿಬೋದು. ಲೋಡ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿ ನಿಮಗೆ ಚಾರ್ಜ್ ಮಾಡುವಂಥ ಫೀಸ್ ಆಗುತ್ತೆ. ಇಲ್ಲಿ ನಾವು ಎರಡು ರೀತಿಯ ಲೋಡನ್ನು ನೋಡ್ಬೋದು. ಒಂದು ಎಂಟ್ರಿ ಲೋಡ್, ಇನ್ನೊಂದು ಎಕ್ಸಿಟ್ ಲೋಡ್. ನಾರ್ಮಲಿ ಯಾವುದೇ ಮ್ಯೂಚುವಲ್ ಫಂಡ್ಗಳು ಇಲ್ಲಿ ನಿಮಗೆ ಎಂಟ್ರಿ ಲೋಡನ್ನು ಚಾರ್ಜ್ ಮಾಡೋದಿಲ್ಲ, ನಿಮಗೆ ತುಂಬ ಕಡಿಮೆ, ರೇರ್ ಈ ಎಂಟ್ರಿ ಲೋಡ್ ನೋಡ್ಲಿಕ್ಕೆ ಸಿಗುವಂಥದ್ದು. ಅದೇ ರೀತಿ ಎಕ್ಸಿಟ್ ಲೋಡ್ ಅಂತ ಹೇಳಿದ್ರೆ ನೀವು ಯಾವುದೊಂದು ಮ್ಯೂಚುವಲ್ ಫಂಡನ್ನು ಎಕ್ಸಿಟ್ ಮಾಡಿದಾಗ ನೀವು ಒಂದಷ್ಟು ಫೀಸನ್ನು ಈ ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಕೊಡಬೇಕಾಗತ್ತೆ. ಇದನ್ನು ನಾವು ಎಕ್ಸಿಟ್ ಲೋಡ್ ಅಂತ ಕರಿತೀವಿ. ನಾರ್ಮಲಿ ಹೆಚ್ಚಿನ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ ಕೇಸ್ ನೀವು ಒಂದು ವರ್ಷದ ನಂತರ ಈ ಫಂಡ್ಗಳನ್ನು ಎಕ್ಸಿಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ಇನ್ ಕೇಸ್ ನೀವು ಇವತ್ತು ಒಂದು ಫಂಡನ್ನು ಬೈ ಮಾಡ್ತೀರಿ, ಒಂದು ವರ್ಷದ ಒಳಗೆ ಆ ಫಂಡನ್ನು ಎಕ್ಸಿಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನಾರ್ಮಲಿ ಎಕ್ಸಿಟ್ ಲೋಡ್ ಇರುತ್ತೆ ಹೆಚ್ಚಿನ ಫಂಡ್ಗಳಲ್ಲಿ. ಫಾರ್ ಎಕ್ಸಾಂಪಲ್ 1% ಎಕ್ಸಿಟ್ ಲೋಡ್ ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ 1 ಲಕ್ಷ ಇದೆ, ನೀವು 1 ಲಕ್ಷವನ್ನು ಸೇಲ್ ಮಾಡ್ತಿದ್ದೀರಿ, 1 ಲಕ್ಷ ವರ್ತಾಗುವಷ್ಟು ಇನ್ವೆಸ್ಟ್ಮೆಂಟನ್ನು ಅಥವಾ 1 ಲಕ್ಷ ವರ್ತಾಗುವಷ್ಟು ಮ್ಯೂಚುವಲ್ ಫಂಡನ್ನು ಸೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ 1 ಲಕ್ಷದ ಮೇಲೆ 1% ಚಾರ್ಜ್ ಆಗುತ್ತೆ ಅಂಥೇಳಿ 1000 ರೂಪೀಸ್ ನಿಮಗೆ ಚಾರ್ಜ್ ಆಗುತ್ತೆ, ಎಕ್ಸಿಟ್ ಲೋಡ್ ಅಂತ ಚಾರ್ಜ್ ಆಗುತ್ತೆ. ಇನ್ ಕೇಸ್ ನೀವು 1 ವರ್ಷದ ಒಳಗೆ ಆ ಫಂಡನ್ನು ಎಕ್ಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಹೆಚ್ಚಾಗಿ 1 ವರ್ಷದ ನಂತರ ನೀವು ಎಕ್ಸಿಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಎಕ್ಸಿಟ್ ಲೋಡ್ ಚಾರ್ಜ್ ಆಗೋದಿಲ್ಲ. ಸೊ ಇದನ್ನು ನಾವು ಲೋಡ್ ಅಂತ ಕರಿತೀವಿ. ಎಕ್ಸಿಟ್ ಲೋಡ್ ಅದೇ ರೀತಿ ಎಂಟ್ರಿ ಲೋಡ್ ಅಂತ ಕರಿತೀವಿ. ನಾರ್ಮಲಿ ಎಂಟ್ರಿ ಲೋಡ್ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಎಕ್ಸಿಟ್ ಲೋಡ್ ಅದೇ ನೀವು 1 ವರ್ಷಕ್ಕಿಂತ ಬೇಗನೆ ಆ ಫಂಡನ್ನು ಎಕ್ಸಿಟ್ ಆಗ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಅಲ್ಲಿ ಎಕ್ಸಿಟ್ ಲೋಡ್ ಚಾರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಆಗುವಂಥದ್ದು ಪರ್ಸೆಂಟೇಜ್. ಅದ್ರ ಪ್ರಕಾರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ, ನಿಮಗೆ ಅಲ್ಲಿ ಫೀಸ್ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಇರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ. ಸೊ ಏನಪ್ಪ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ರನ್ ಮಾಡಲಿಕ್ಕೆ ಒಂದಷ್ಟು ಕಾಸ್ಟ್ ಆಗುತ್ತೆ ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಅಥವಾ AMCಗೆ ಒಂದಷ್ಟು ಕಾಸ್ಟ್ ಆಗುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇರ್ಬೋದು, ಅದೇ ರೀತಿ ಮ್ಯಾನೇಜ್ಮೆಂಟ್ ಕಾಸ್ಟ್ ಇರ್ಬೋದು, ಆಪರೇಷನಲ್ ಕಾಸ್ಟ್ ಇರ್ಬೋದು. ಡೇ ಟು ಡೇ ಬೇಸಿಸಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ ಒಂದಷ್ಟು ಕಾಸ್ಟ್ ಆಗುತ್ತೆ. ಈ ಕಾಸ್ಟನ್ನು AMCಗಳು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಗಳಿಂದ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿಬೋದು. AMCಗೆ ಮ್ಯೂಚುವಲ್ ಫಂಡ್ ರನ್ ಮಾಡಲಿಕ್ಕೆ ಒಂದು ಏನು ಕಾಸ್ಟ್ ಆಗುತ್ತೆ ಆ ಕಾಸ್ಟನ್ನು AMCಗಳು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಗಳಿಂದ ಕಲೆಕ್ಟ್ ಮಾಡ್ತಾರೆ.
ಸೊ ಇದನ್ನೇ ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿಬೋದು. ಸೊ ಇದು ಆ್ಯನ್ಯುವಲಿ ಚಾರ್ಜ್ ಆಗುವಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್ 1% ಎಕ್ಸ್ಪೆನ್ಸ್ ರೇಷಿಯೋ ಅಂತಿದ್ರೆ 1% ಒಂದು ವರ್ಷಕ್ಕೆ ಚಾರ್ಜ್ ಆಗುವಂಥದ್ದಾಗುತ್ತೆ. ಪ್ರತಿ ವರ್ಷ ಆ್ಯನ್ಯುವಲಿ ಇದು ಚಾರ್ಜ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ಚಾರ್ಜ್ ಆಗುವಂಥದ್ದು ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ನ NAV ಏನಿರುತ್ತೆ ಇದರಲ್ಲೇ ಈ ಎಕ್ಸ್ಪೆನ್ಸ್ ರೇಷಿಯೋ ಡಿಡಕ್ಟ್ ಆಗಿರುತ್ತೆ. ನಾವು ಡೈಲಿ ಬೇಸಿಸಲ್ಲಿ NAVಯನ್ನು ಏನು ನೋಡ್ತೀವಿ, ಈ NAVಯಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಡಿಡಕ್ಟ್ ಆಗಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ 1% ಎಕ್ಸ್ಪೆನ್ಸ್ ರೇಷಿಯೋ ಒಂದು ವರ್ಷಕ್ಕಿದ್ರೆ ಅದನ್ನು ಡೈಲಿ ಬೇಸಿಸ್ಗೆ ಕನ್ವರ್ಟ್ ಮಾಡಿ NAVಯಲ್ಲಿ ಅದನ್ನು ನಮಗೆ ಕಟ್ ಮಾಡ್ತಾರೆ ನಮಗೆ. ಹಾಗಾಗಿ ನಮಗೆ ಇದು ಎಕ್ಸ್ಟ್ರಾ ಚಾರ್ಜ್ ಆಗುವಂಥದ್ದು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದ್ದಷ್ಟು ನಮಗೆ ಬೆನಿಫಿಟ್ ಆಗುತ್ತೆ, ನಮ್ಮ ರಿಟರ್ನಲ್ಲಿ ಹೆಚ್ಚಾಗುತ್ತೆ. ಇನ್ ಕೇಸ್ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇತ್ತು ಅಂತೇಳಿದ್ರೆ ನಮ್ಮ ರಿಟರ್ನಲ್ಲಿ ಕಡಿಮೆ ಆಗುತ್ತೆ. ಯಾಕಂತೇಳಿದ್ರೆ NAVಯಲ್ಲಿ ಇದು ರಿಫ್ಲೆಕ್ಟ್ ಆಗೋದ್ರಿಂದ ನಮ್ಮ NAV ಕಡಿಮೆ ಆಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸಲ್ಲಿ ಜಾಸ್ತಿ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ರೀಸನಿಂದ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇದ್ದಷ್ಟು ನಮಗೆ ರಿಟರ್ನಲ್ಲಿ ಅಡ್ವಾಂಟೇಜ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಗ್ರೋತ್ ಪ್ಲ್ಯಾನ್ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದ ಪ್ರಾಫಿಟನ್ನು ಅಗೇನ್ ಅವರು ರೀಇನ್ವೆಸ್ಟ್ಮೆಂಟ್ ಮಾಡೋದನ್ನು ಗ್ರೋತ್ ಪ್ಲ್ಯಾನ್ ಅಂತ ಕರಿತೀವಿ. ನಾವು ಒಂದಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ಅಮೌಂಟ್ಗೆ ಒಂದಷ್ಟು ಪ್ರಾಫಿಟ್ ಬರುತ್ತೆ, ಆ ಬಂದ ಪ್ರಾಫಿಟನ್ನು ಅಗೇನ್ ರೀಇನ್ವೆಸ್ಟ್ಮೆಂಟ್ ಮಾಡೋದನ್ನು ಗ್ರೋತ್ ಪ್ಲ್ಯಾನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇರುವಂಥದ್ದು ಡಿವಿಡೆಂಟ್ ಪ್ಲ್ಯಾನ್. ಏನಪ್ಪ ಡಿವಿಡೆಂಟ್ ಪ್ಲ್ಯಾನ್ ಅಂತ ಹೇಳಿದ್ರೆ, ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಂದಂಥ ಪ್ರಾಫಿಟನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ಡಿವಿಡೆಂಟ್ ರೂಪದಲ್ಲಿ ಕೊಡ್ತಾ ಹೋಗುತ್ತೆ. ಇದನ್ನು ನಾವು ಡಿವಿಡೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಇಲ್ಲಿ ಎರಡು ರೀತಿಯ ಪ್ಲ್ಯಾನ್ ಇರುತ್ತೆ, ಒಂದು ಡಿವಿಡೆಂಟ್ ರೀಇನ್ವೆಸ್ಟ್ಮೆಂಟ್, ಅದೇ ರೀತಿ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ. ಡಿವಿಡೆಂಟ್ ರೀಇನ್ವೆಸ್ಟ್ಮೆಂಟಲ್ಲಿ ಗ್ರೋತ್ ಪ್ಲ್ಯಾನ್ ರೀತಿಯಲ್ಲೇ ಅಗೇನ್ ಆ ಡಿವಿಡೆಂಟ್ ಅಮೌಂಟ್ ರೀಇನ್ವೆಸ್ಟ್ ಆಗುತ್ತೆ. ಬಟ್ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನಲ್ಲಿ ಆ ಡಿವಿಡೆಂಟನ್ನು ಇನ್ವೆಸ್ಟರ್ಗಳಿಗೆ ಕೊಡ್ತಾರೆ. ಆಗ ಏನಾಗುತ್ತೆ, ಮ್ಯೂಚುವಲ್ ಫಂಡ್ನ NAV ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಡಿವಿಡೆಂಟ್ ಕೊಟ್ಟಾಗ NAV ವ್ಯಾಲ್ಯೂ ಎಷ್ಟು ಡಿವಿಡೆಂಟ್ ಕೊಡ್ತಾರೋ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಗ್ರೋತ್ ಪ್ಲ್ಯಾನಲ್ಲಿ ಏನಾಗುತ್ತೆ, ಪ್ರಾಫಿಟ್ ಅಗೈನ್ ಆ್ಯಂಡ್ ಅಗೈನ್ ರೀಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಆಗ ನಮಗೆ ಒಂದು ಕಂಪೌಂಡಿಂಗಲ್ಲಿ ಬೆನಿಫಿಟ್ ಸಿಗುತ್ತೆ, ನಮ್ಮ ಪ್ರಾಫಿಟ್ ಮೇಲೆ ಅಗೈನ್ ಪ್ರಾಫಿಟ್ ಸಿಗ್ತಾ ಹೋಗೋದ್ರಿಂದ ಇದು ಬೆನಿಫಿಟ್ ಆಗುತ್ತೆ ಗ್ರೋತ್ ಪ್ಲ್ಯಾನ್ ನಾರ್ಮಲಿ. ನೆಕ್ಸ್ಟ್ ಇರುವಂಥದ್ದು ಡೈರೆಕ್ಟ್ ಪ್ಲ್ಯಾನ್ ಅಂತ. ಸೊ ಏನಪ್ಪ ಡೈರೆಕ್ಟ್ ಪ್ಲ್ಯಾನ್ ಅಂತ ಹೇಳಿದ್ರೆ, AMCಯಿಂದ ನಾವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡೋದನ್ನು ಡೈರೆಕ್ಟ್ ಪ್ಲ್ಯಾನ್ ಅಂತ ಕರಿಬೋದು. ಇಲ್ಲಿ ನಮಗೆ ನಮ್ಮ ಮತ್ತು AMC ಮಧ್ಯೆ ಯಾವುದೊಂದು ಮಿಡ್ಲ್ ಮ್ಯಾನ್ ಇರೋದಿಲ್ಲ ಅಥವಾ ಯಾವುದೊಬ್ಬ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ. ಆ ಕಾರಣದಿಂದಾಗಿ ಈ ಡೈರೆಕ್ಟ್ ಪ್ಲ್ಯಾನ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ, ಹಾಗಾಗಿ ಇದು ಬೆಟರ್ ಆಗುತ್ತೆ. ಸೊ ಇದನ್ನು ನಾವು ಮ್ಯೂಚುವಲ್ ಫಂಡ್ಗಳ ವೆಬ್ಸೈಟ್ ಅದೇ ರೀತಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡುವ ಆ್ಯಪ್ಗಳ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಬೋದು. ಅದೇ ರೀತಿ ನೆಕ್ಸ್ಟ್ ಇರುವಂಥದ್ದು ರೆಗ್ಯುಲರ್ ಪ್ಲ್ಯಾನ್. ಇಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಅಥವಾ ಬ್ರೋಕರ್ಗಳು ಈ ಫಂಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಫಂಡ್ಗಳ ನೇಮ್ ಸೇಮ್ ಇರುತ್ತೆ, ಬಟ್ ಅಲ್ಲಿ ಡೈರೆಕ್ಟ್ ಮತ್ತು ರೆಗ್ಯುಲರ್ ಅಂತ ಇರುತ್ತೆ. ಸೊ ರೆಗ್ಯುಲರ್ ಪ್ಲ್ಯಾನಲ್ಲಿ ಏನಾಗುತ್ತೆ, ಬ್ರೋಕರ್ಗಳು ಅದೇ ರೀತಿ ಡಿಸ್ಟ್ರಿಬ್ಯೂಟರ್ಗಳು ಬರೋದ್ರಿಂದ ಇದರ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ರೆಗ್ಯುಲರ್ ಪ್ಲ್ಯಾನ್ಗಳ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ನಮ್ಮ ರಿಟರ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಪ್ಲ್ಯಾನನ್ನು ಬೈ ಮಾಡೋದು ಬೆಟರ್ ಆಗುತ್ತೆ. ಸೊ ಯಾಕಂತಂದರೆ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ಇರುವಂಥದ್ದು ಬೆಂಚ್ ಮಾರ್ಕ್ ಇಂಡೆಕ್ಸ್. ಸೊ ನಮ್ಮ ಮ್ಯೂಚುವಲ್ ಫಂಡ್ನ ಪರ್ಫಾರ್ಮೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡಲಿಕ್ಕೆ ಇರುವಂಥ ಒಂದು ಮೆಥಡ್ ಅಂತ ಕರಿಬೋದು. ಸೊ ಇಂಡೆಕ್ಸ್ಗೆ ಕಂಪೇರ್ ಮಾಡಿದಾಗ ನಮ್ಮ ಮ್ಯೂಚುವಲ್ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಕರಿಬೋದು. ಸೊ ಯಾವುದಪ್ಪ ಈ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಕೇಳಿದರೆ, ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಅದೇ ರೀತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇರ್ಬೋದು, ಮಿಡ್ ಕ್ಯಾಪ್ ಇಂಡೆಕ್ಸ್ ಇರ್ಬೋದು, NSE BSEಯಲ್ಲಿರುವ ಇಂಡೆಕ್ಸ್ಗಳನ್ನು ಕಂಪೇರ್ ಮಾಡ್ತಾರೆ ನಮ್ಮ ಮ್ಯೂಚುವಲ್ ಫಂಡ್ ಒಟ್ಟಿಗೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಮ್ಯೂಚುವಲ್ ಫಂಡ್ ರಿಟರ್ನ್ಗೂ ಈ ಇಂಡೆಕ್ಸ್ಗಳ ರಿಟರ್ನ್ಗೂ ಕಂಪೇರ್ ಮಾಡಿದಾಗ ಯಾವುದು ಬೆಟರ್ ರಿಟರ್ನ್ ಕೊಟ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಬೆಂಚ್ ಮಾರ್ಕ್ ಇಂಡೆಕ್ಸನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ, ಅದರ ರಿಟರ್ನ್ ಈ ವರ್ಷ 15% ಇತ್ತು, ಬಟ್ NSE ನಿಫ್ಟಿಯ ರಿಟರ್ನ್ 10% ಇತ್ತು ಅಂತ ಹೇಳಿದ್ರೆ ನಮ್ಮ ಮ್ಯೂಚುವಲ್ ಫಂಡ್ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬೆಟರ್ ಪರ್ಫಾರ್ಮ್ ಮಾಡ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ. ಫಾರ್ ಎಕ್ಸಾಂಪಲ್, ನಾವು ಮಿಡ್ ಕ್ಯಾಪ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಾದರೆ ನಾವು NSE ಮಿಡ್ ಕ್ಯಾಪ್ ಅನ್ನೋ ಒಂದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಗಿ ತಗೊಳ್ಬೋದು. ಅದರ ರಿಟರ್ನ್ ಜೊತೆ ನಮ್ಮ ಮ್ಯೂಚುವಲ್ ಫಂಡ್ನ ರಿಟರ್ನನ್ನು ಕಂಪೇರ್ ಮಾಡ್ಬೋದು. ಸೊ ಇದನ್ನು ನಾವು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಏನಪ್ಪ SIP ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಬರುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿ ಕ್ವಾರ್ಟರ್ಲಿ ಒಂದಷ್ಟು ಅಮೌಂಟನ್ನು, ಫಿಕ್ಸ್ಡ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿಬೋದು. ಇಲ್ಲಿ ನಾವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕ್ವಾರ್ಟರ್ಲಿ ಮಾಡ್ಬೋದು ಅಥವಾ ಆ್ಯನ್ಯುವಲಿ ಮಾಡ್ಬೋದು. ಒಂದು ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ವರೆಗೂ 10 ವರ್ಷ 15 ವರ್ಷ ಹೀಗೆ ಒಂದು ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ವರೆಗೂ ಒಂದು ಫಿಕ್ಸ್ಡ್ ಅಮೌಂಟನ್ನು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರೋದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿಬೋದು. ನೆಕ್ಸ್ಟ್ ಇರುವಂಥದ್ದು ಕಂಪೌಂಡಿಂಗ್. ಏನಪ್ಪ ಕಂಪೌಂಡಿಂಗ್ ಅಂತ ಹೇಳಿದರೆ,
ನಾವು ಅರ್ನ್ ಮಾಡಿದ ರಿಟರ್ನನ್ನು ಅಗೇನ್ ರೀಇನ್ವೆಸ್ಟ್ಮೆಂಟ್ ಮಾಡಿ ಆ ರಿಟರ್ನ್ ಮೇಲೆ ಬರುವಂಥ ರಿಟರ್ನ್ಗಳನ್ನು ನಾವು ಕಂಪೌಂಡಿಂಗ್ ಅಂತ ಕರಿತೀವಿ. ಸೊ ನಾವು ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದಷ್ಟು ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಅಗೇನ್ ರೀಇನ್ವೆಸ್ಟ್ ಆಗುತ್ತೆ, ಆ ರೀಇನ್ವೆಸ್ಟ್ ಆದ ಪ್ರಾಫಿಟ್ ಮೇಲೆ ಒಂದಷ್ಟು ಪ್ರಾಫಿಟ್ ಅಗೇನ್ ಅರ್ನ್ ಆಗ್ತಾ ಹೋಗುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ ಇಯರ್ ಬೈ ಇಯರ್ ಈ ಪ್ರಾಫಿಟ್ ಮೇಲೆ ಪ್ರಾಫಿಟ್ ಅರ್ನ್ ಆಗ್ತಾ ಹೋದಾಗೆ ನಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ತುಂಬ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಕಂಪೌಂಡಿಂಗ್ ಅಂತ ಕರಿತೀವಿ. ಸೊ ನಾವು ಅರ್ನ್ ಮಾಡಿದಂಥ ಪ್ರಾಫಿಟ್ ಮೇಲೆ ಇನ್ನೊಂದಿಷ್ಟು ಪ್ರಾಫಿಟನ್ನು ಅರ್ನ್ ಮಾಡೋದನ್ನು ನಾವು ಕಂಪೌಂಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್. ಏನಪ್ಪ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ ಹೇಳಿದರೆ, ಹೇಗೆ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟಲ್ಲಿ SIPಯಲ್ಲಿ ಹೇಗೆ ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವೋ ಅದೇ ರೀತಿ ಈ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಮ್ಯೂಚುವಲ್ ಫಂಡಿಂದ ಹಣವನ್ನು ವಿಡ್ರಾವಲ್ ಮಾಡುವಂಥದ್ದು. ನಾವು ಒಂದು ಫಂಡ್ ಮೇಲೆ ಇಂತಿಷ್ಟು ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆದ ನಂತರ ನಮಗೆ ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ನಾವು ವಿಡ್ರಾ ಮಾಡುವಂಥ ಪ್ಲ್ಯಾನನ್ನು ನಾವು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ ಕರಿತೀವಿ. ಇಲ್ಲಿ ನಾವು ಪ್ರತಿ ತಿಂಗಳು ನಮಗೆ ಬೇಕಾದಷ್ಟು ಅಮೌಂಟನ್ನು ವಿಡ್ರಾ ಮಾಡ್ತಾ ಹೋಗ್ಬೋದು ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಖಾಲಿಯಾಗುವವರೆಗೂ. ಸೊ ಇದಿಷ್ಟು ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳು ಮ್ಯೂಚುವಲ್ ಫಂಡ್ಗಳ ಬಗ್ಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಿಷ್ಟು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.